ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಶ್ರಾ ಲಾಕ್ಸ್, ಇಶ್ರಾ ಕನ್ನಡ ಲಾಕ್ಸ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದಿನಿ ನೋಡ್ರಿ. ಬರೀ ಇವತ್ತಿಂದು ವಿಡಿಯೋ ಸ್ಟಾರ್ಟ್ ಮಾಡೋದು. ಸದ್ಯಕ್ಕಂತೂ ಮಲ್ಕೊಂಡಾದ್ಮೇಲೆ ವಿಡಿಯೋ ಮಾಡಿರೋದಕ್ಕೆ ಮಾಡತ್ತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ಎಲ್ಲರೂ ಆಸ್ ಯೂಶುವಲ್ ವಾಟ್ಸಪ್ ಯೂಸ್ ಮಾಡ್ತೀರಿ. ವಾಟ್ಸಪ್ ಇಲ್ಲ ಅಂದ್ರೆ ನಾವು ಫೋನ್ ನಡೆಯಂಗಿಲ್ಲ. ಫೋನ್ಯಾಗ ಮೊದಲು ವಾಟ್ಸಪ್ ಇದ್ರೆ ನಾವು ಓಪನ್ ಮಾಡಿ ನೋಡುದು, ಯಾರ್ಯಾರು ಏನೇನು ಸ್ಟೇಟಸ್ ಹಾಕ್ಯಾರ ಅಂತ ಹೇಳಿ ನೋಡುದು, ಯಾರ್ಯಾರು ಏನೇನು ಡಿ ಪಿ ಹಾಕ್ಯಾರ ಅಂತ ಹೇಳಿ ನೋಡುದು. ಒಬ್ರೊಬ್ರು ಅಂತೂ ಏನ್ ಮಾಡ್ತಾರ, ಹಿಂಗ ಒಬ್ಬ ಯಾರೋ ಹೇಳಿದ್ ಕೇಳಿದೆ ನಾನು, ಏನೋ ಸಕ್ಸಸ್ ಆಗೈತಂದ್ರ ಸಂಬಂಧಿಕರಿಗೆ ಹೊಟ್ಟೆ ಉರಿತೈತಿ ಹಂಗ ಹಿಂಗ ಅಂತ. ಯಾಕೆ ಹುರ್ಕೋತಾರಿ? ಯಾಕೆ ಹುರ್ಕೋಬೇಕು? ಹೊಟ್ಟಿ ಹುರ್ಕೊಳ್ಳೋದ್ರಿಂದ ಅವ್ರಿಗೇನ್ ಲಾಭ? ಇನ್ನಟ್ ಅವ್ರಿಗೆ ಟೆನ್ಷನ್ ಆಗಿ ಬಿ ಪಿ ಇದಾಗುತ್ತೆ ಹೊರತು ಏನು ಅದರಿಂದ ಲಾಭ ಏನಿಲ್ಲ. ಎಲ್ಲರಿಗೂ ಒಳ್ಳೇದನ್ನ ಬಯಸ್ರಿ. ಕೆಟ್ಟದ್ದ ನಾವೀಗ ಯಾಕೆ ಆತಪ್ಪ ಅವ್ರ ಕೆಲ್ಸ ಯಾಕಿಲ್ಲ ಅಂತ ಹೇಳಿ ನಾವು ಹೇಳೋದು ನಮ್ದು ಕರ್ತವ್ಯ ಅಲ್ಲ, ನಮ್ ಹಕ್ಕುನು ಅಲ್ಲ. ಅವ್ರ್ ಪಡ್ಕೊಂಡ್ ಬಂದಿದ್ ಅವ್ರಿಗೆ, ನಾವ್ ಪಡ್ಕೊಂಡ್ ಬಂದಿದ್ ನಮ್ಗ. ಅವ್ರದ್ದು ಕೆಲ್ಸ ಆಗೈತಿ ಹಂಗ ಹಿಂಗ ಅಂತ ಹೇಳಿ ನೋಡಿ ಹೊಟ್ಟಿ ಹುರ್ಕೋತಾರ. ಹಂಗ ಹಿಂಗ ಹೊಟ್ಯಾಗ ಅದು ಇದು ಆಗ್ತೈತಿ, ಗುಳುಗುಳು ಆಗ್ತೈತಿ, ಏನು ಮ್ಯಾಟ್ರ್ ಆಗಂಗಿಲ್ಲ. ಅಲ್ಲಿ ನೋಡ್ತಾರ, ಸುಮ್ ಆಗ್ತಾರ. ಯಾಕಂದ್ರ ಅವ್ರದ್ದು ಅವ್ರಿಗೆ ಹಂಗಾಗ ಇರ್ತಾವ, ಏನು ಮ್ಯಾಟ್ರ್ ಆಗಲ್ಲ. ನೋಡಿದ್ರ ಆಗೈತೆ, ಚಲೋ ಆಯ್ತು ಇಷ್ಟ. ಮೊದ್ಲೆಲ್ಲ ವಾಟ್ಸಪ್ ಅದು ಇರ್ಲಾರ್ದಾಗ ಏನ್ ಜನಕ್ಕೇನ್ ಗೊತ್ತಾಗ್ತಿತ್ತ? ಈ ಪತಿ ಇಷ್ಟು ಮೊಬೈಲ್ ಬಂದಾಗಿನ್ ಇಷ್ಟು ಎಲ್ಲಾ ಗೊತ್ತಾಗುತ್ತ, ಪಟ್ ಪಟ್ ಅಂತೆಲ್ಲಾ ಗೊತ್ತಾಗ್ತೈತಿ. ಒಂದ್ ಖುಷಿ ಸುದ್ದಿನೂ ಗೊತ್ತಾಗ್ತೈತಿ, ಒಂದ್ ದುಃಖದ ಸುದ್ದಿನೂ ಗೊತ್ತಾಗ್ತೈತಿ ಅಂದ್ರ ಅದು ವಾಟ್ಸಪ್ ಇಂತ. ಯಾಕಂದ್ರ ಪಟ್ ಅಂತ ಸ್ಟೇಟಸ್ ಹಾಕ್ಬಿಡ್ತಾರ. ಯಾರಿಗಾರ ಏನಾರ ಆತಂದ್ರು ಅದು ಸ್ಟೇಟಸ್ ಒಳಗ ಬಂದ್ಬಿಡ್ತೈತಿ. ಯಾರ್ದಾರ ಮದ್ವಿ ಆತಂದ್ರು, ದೂರದ ರಿಲೇಷನ್ಸ್ ಮದ್ವಿ, ನಾವು ಹೋಲಾರ್ ಮದ್ವಿ, ಅಕಸ್ಮಾತ್ ನಮ್ ಫ್ರೆಂಡ್ಸ್ ಸರ್ಕಲ್ ಯಾರ್ದಾರ ಮದ್ವಿ ಆದ ಒಬ್ರು ಹಾಕಿದ್ರ ಇನ್ನೊಬ್ರಿಗೆ ಗೊತ್ತಾಗೇ ಆಗ್ತೈತಿ. ಅದನ್ನ ಯೂಸ್ ಮಾಡ್ಕೊರಿ. ಅದರಿಂದ ಆಯ್ತಾ, ಹ್ಯಾಪಿ ಆಗಿರ್ಲಿ ಅಂತ ಅಷ್ಟನ್ನ ಯೂಸ್ ಮಾಡ್ಕೊರಿ. ಅದು ಬಿಟ್ಟ ಅವ್ರದ್ದು ಅದಾತು, ಇವ್ರದ್ದು ಇದಾತು, ಅವ್ರ ಕೆಲಸ ಆತು, ಅವ್ರ ಹಂಗದಾರ ಇವ್ರ ಹಿಂಗ್ ಅದಾರ ಅಂತೇಳಿ ತಲೆ ಕೆಡ್ಸ್ಕೊಳ್ಬೇಡ್ರಿ. ಅದು ಏನೋ ಮ್ಯಾಟ್ರ್ ಆಗಂಗೇ ಇಲ್ಲ. ಜಸ್ಟ್ ನೋಡ್ರಿ, ಇಗ್ನೋರ್ ಮಾಡ್ಬಿಡ್ರಿ, ತಲೆ ಕೆಡ್ಸ್ಕೊಬ್ಯಾಡ್ರಿ. ಏನು ಹೊಟ್ಯಾಗ ಏನು ಆಗಂಗಿಲ್ಲ, ಏನು ಪ್ರೋಬ್ಲಮ್ ಆಗಲ್ಲ, ಏನು ಆಗಂಗಿಲ್ಲ. ನಿಮ್ ಜೀವನ ನಿಮ್ಗ, ಅವ್ರ ಜೀವನ ಅವ್ರಿಗೆ, ಇಷ್ಟ. ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡ್ರಿ. ವಾಟ್ಸಪ್ ಅಂತ ಹೆಂಗಂದ್ರ, ಅವ್ರು ಯಾರಿಗ್ ಸ್ಟೇಟಸ್ ಇಟ್ಟಿರ್ತಾರ ಅವ್ರು ಅದನ್ನ ನೋಡೋತನ ಸ್ಟೇಟಸ್ ಇಟ್ಟೋರಿಗೆ ಸಮಾಧಾನ ಆಗಂಗಿಲ್ಲ ಅಂತ ಹೇಳ್ತಾರ. ನನಗಂತೂ ನಾನು ಇದನ್ನ ನಂಬಂಗಿಲ್ಲ. ಯಾಕಂದ್ರ ಒಬ್ರಿಗೆ ಅಂತ ಇಡಾಕ್ ಆಗಂಗಿಲ್ಲ. ಕಾಂಟ್ಯಾಕ್ಟ್ಸ್ ಒಳಗ ಎಷ್ಟು ಜನ ಇರ್ತಾರ ಅವ್ರಿಗೆಲ್ಲರಿಗೂ ಅದು ಹೋಗೇ ಹೋಗ್ತೈತಿ. ಈಗ ಇವತ್ ನೋಡ್ಲಿಕ್ಕಂದ್ರ ನಾಳೆ ನೋಡ್ತಾರೆ, ಇಷ್ಟ. ಡೋಂಟ್ ಮ್ಯಾಟರ್. ಯಾವ್ದಕ್ಕೂ ಯಾರ್ ನೋಡ್ಲಿ ಬಿಡ್ಲಿ, ನಿಮ್ದು ಹಾಕೋ ಕೆಲ್ಸ ಐತಿ, ನೀವ್ ಹಾಕ್ರಿ. ಒಬ್ರೊಬ್ರಂತೂ ಟ್ರೇನ್ ಎಷ್ಟು ಇರ್ತೈತಿ ಅಷ್ಟು ಸ್ಟೇಟಸ್ಗೆ ತುಂಬಿಸ್ಬಿಟ್ಟಿರ್ತಾರ. ಅದನ್ನೆಲ್ಲ ನೋಡ್ಕೊತ ಎಷ್ಟ್ ಕುಂದ್ರಬೇಕ್ರಿ, ಎಷ್ಟಂತ ನೋಡ್ಬೇಕು ಅವನ್ನ. ಒಂದ್ ಹಾಕ್ರಿ, ನಿಮ್ದೇನಾರ ಫೀಲಿಂಗ್ ಇತ್ತಪ್ಪ, ನಿಮ್ದೇನಾರ ಇತ್ತಪ್ಪ, ನೀವೇನಾರ ತಿಂದಿದ್ದನ್ನು ಬಿಡಂಗಿಲ್ಲ. ಹೆಂಗ್ ಮಂದಿ ಇದನ್ ತಿಂದ್ ಮಂದಿ ಅಂತ ಹೇಳಿ ಹಾಕ್ತಾರ. ಒಂದ್ ಹಾಕ್ರಿ, ಒಂದ್ ಸ್ಟೇಟಸ್, ಒಂದ್ ಫೋಟೋ ಹಾಕ್ರಿ, ಸಾಕು, ಗೊತ್ತಾಗ್ತೈತಿ. ಆಮೇಲೆ ಏನ್ ಮಾಡ್ತಾರ, ಇದು ಸಾಂಗ್ಸ್ ಎಡಿಟ್ ಮಾಡಿ ಫೀಲಿಂಗ್ ಸಾಂಗ್ಸ್ ಹಾಕೋದು. ಇದರಿಂದ ನಿಮ್ ಮನಸ್ಸು ಹ್ಯಾಪಿ ಐತಿನಿಲ್ಲ, ಖುಷಿ ಅದಾರ, ನಿಮ್ಗ ಅದ್ ಸಾಂಗ್ ಇಷ್ಟ ಅಂತ ನೀವ್ ಹಾಕಿರ್ತೀರಿ. ನೋಡೋರ್ ಏನ್ ತಿಳ್ಕೊತಾರ, ಏನೋ ಫೀಲಿಂಗ್ ಲವ್ ಫೇಲ್ಯೂರ್ ಆಗಿರ್ಬೇಕು, ಲವ್ ಮಾಡಿರ್ಬೇಕು ಯಾರನ್ನಾರ, ಹಿಂಗ್ ತಿಳ್ಕೊತಾರ. ಜಾಸ್ತಿ ಅವ್ರಿಗೆ ಇಷ್ಟ ಆಗಿದ್ದನ್ನ ಅವ್ರು ಹಾಕ್ತಿರ್ತಾರ. ನೋಡಂಗಿದ್ರ ನೋಡ್ರಿ, ಇಲ್ಲ ಸ್ಕಿಪ್ ಮಾಡ್ಬಿಡ್ರಿ, ಮ್ಯೂಟ್ ಮಾಡ್ಬಿಡ್ರಿ. ಇದರಿಂದ ಏನು ಉಪಯೋಗ ಇಲ್ಲ. ಬಿಸಿನೆಸ್ ಮ್ಯಾನ್ಗಳಿಗೆ ಉಪಯೋಗ ಅಂತ ಹೇಳ್ಬೋದು ವಾಟ್ಸಪ್. ಅವ್ರ ಏನಾರ ಹಿಂಗ ಫೋಟೋಸ್ ಗೀಟೋಸ್ ಕಳ್ಸೋದಿತ್ತಂದ್ರ, ಆಮೇಲೆ ಸೇಲ್ಸ್ ಮಾಡೋದಿತ್ತಂದ್ರ ಅವ್ರಿಗೆ ಹೆಚ್ಚು ಉಪಯೋಗ ಆಗ್ತೈತಿ. ಈ ನಮ್ಮಂತ ಖಾಲಿ ಪಿಲಿ ಕೂತಿರ್ತೀವಲ್ರಿ, ಅವ್ರೇನ್ ಇಟ್ಟಾರ ಇವ್ರೇನ್ ಇಟ್ಟಾರ ಅಂತ ಹೇಳಿ ನೋಡುದು. ಅದ್ರಾಗ ಒಂದು ಯಾವ ದಿನಗಳ ಬಂದು ಅಂದ್ರ ಮುಗಿದು ಹೋಗ್ತೈತಿ. ಮಹಿಳಾ ದಿನಾಚರಣೆ, ತಂದೆಯರ ದಿನಾಚರಣೆ, ತಾಯಿಯರ ದಿನಾಚರಣೆ, ಇಷ್ಟ ಹಾಕಿರ್ತಾರ ಸ್ಟೇಟಸ್. ಹೇಳ್ತೀನಿ, ಒಂದ್ ಹಾಕಿದ್ರು ನೋಡ್ತೀವಿ. ಬ್ಯಾರೆ ನಿಮ್ ತಾಯಿ ಅಂತ ಒಂದ್ ಫೋಟೋ ಹಾಕಿದ್ರೆ ಅದನ್ನ ನೋಡ್ತೀವಿ. ಅದನ್ನ ಬಿಟ್ಟ 10 ಹಾಡ ಹಾಕಿ ಎಡಿಟ್ ಮಾಡೋದು, 10 ಸಾಂಗ್ಸ್ ನ ಎಡಿಟ್ ಮಾಡಿ ಸ್ಟೇಟಸ್ ಹಾಕೋದು. ಎದಕ್ಕ ನೀವು ಸ್ಟೇಟಸ್ ಹಾಕಿದ್ರೆ ನಮ್ಗೆ ಗೊತ್ತಾಗ್ತೈತಿ ನೀವು ಅದನ್ನ ದಿನ ಮಾಡತ್ತೀರಿ ಅಂತ ಹೇಳಿ. ಇಲ್ಲ ಸ್ಟೇಟಸ್ ಹಾಕಿದ್ರೆ ಗೊತ್ತಾಗ್ತೈತಿ ನಮ್ಗ. ಇಲ್ಲ, ಒಂದ್ ಹಾಕ್ರಿ, ಗೊತ್ತಾಗ್ತೈತಿ. ಒಂದ್ ಮಾಡಿದ್ರೆ ಆಚರಣೆ ಮಾಡ್ಯಾರ ಅಂತ ತಿಳ್ಕೊತೀವಿ ನಾವು. 8ಕ್ಕೆ ಹಾಕಿ ನಿಮ್ಮ ಅತಿಯಾದ ಪ್ರೀತಿನ ತೋರಿಸ್ಕೊಳ್ತೀವಿ. ನೋಡೋರಿಗೆ ಒಂದ್ ಸ್ವಲ್ಪ ಕಷ್ಟ ಆಗ್ತೈತಿ.
ಎಷ್ಟೊತ್ ನೋಡ್ಬೇಕಪ್ಪ ಒದ ನೋಡಿದ್ರೆ ಸಾಕಾಗಿರ್ತೈತಿ ಅಂತ ಅನಿಸ್ಬಾರ್ದ, ಅದಕ್ಕೆ ಹೇಳಕತ್ತೀನಿ. ನಾ ಹೇಳುದಿಲ್ಲ ತಪ್ಪ ಅನ್ಸುತ್ತಂದ್ರ ಹೊಟ್ಟೆ ಹಾಕೋರಿ ನಡಿತೈತಿ. ಹಂಗೆ ಹೊಸದಾಗಿ ಚೆನ್ನಾಗಿ ನೋಡಾತಿದ್ರಿ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗಿಂದ ಇನ್ಸ್ಟಾಗ್ರಾಮ್ ಬಗ್ಗೆನೂ ವಿಡಿಯೋ ಮಾಡಿದ್ದೆ. ಸರಿನಾ ತಪ್ಪ, ಯೂಸ್ ಮಾಡ್ಬೇಕು ಬ್ಯಾಡ ಅಂತ. ಈಗ ವಾಟ್ಸಪ್ ಯೂಸ್ ಮಾಡ್ಬೇಕು ಬ್ಯಾಡ ಅನ್ನೋದು ವಿಚಿತ್ರ ಆಗ್ಬಿಟ್ಟೈತಿ. ಇಷ್ಟು ಸ್ಟೇಟಸ್ ತುಂಬಿಸಿರ್ತಾರ, ಹಾಕಿದ್ದ ಹಾಕುದು ನೋಡೋರ್ ಇರುತನ ಅವ್ರು ಹಾಕತಾರ. ಈ ಮೊಬೈಲ್ ಇರುತನ, ಈ ವಾಟ್ಸಪ್ ಆ್ಯಪ್ ಇರುತನ ಅಂತ ಅವ್ರು ಹಾಕೋದಿಲ್ಲ. ಈ ಹೊಸ ಫೀಚರ್ಸ್ ಏನೇನ್ ಬಂದಾವ ಅದ ಹೇಳತ್ತಿಲ್ಲ. ಏನಾರ ಒಂದಾದ್ರ ಪಟ್ ಅಂತ ವಾಟ್ಸಪ್ನಾಗ ಎಲ್ಲರಿಗೂ ಗೊತ್ತಾಗ್ತದೆ. ಇಷ್ಟ ಇದೆ ಮ್ಯಾಟ್ರ್, ಮತ್ತೇನು ಇಲ್ಲ. ಯಾರ ಎಲ್ಲಾರ ಹೋಗಿದ್ರ ಮಾಡಿದ್ರ ಅದನ್ನ ವಾಟ್ಸಪ್ ಅಂತಾನೆ ಗೊತ್ತಾಗ್ತೈತಿ. ಯಾಕಂದ್ರೆ ದೂರ ಇರ್ತಾರ, ಸಂಪರ್ಕ ಇರಂಗಿಲ್ಲ. ಫೋಟೋ ನೋಡಿ ಗೊತ್ತಾಗ್ತೈತಿ ಜಾಸ್ತಿ. ಯಾರಿಗೆ ಒಂದ್ ಸ್ವಲ್ಪ ಹ್ಯಾಪಿ ಆಗಿರ್ಲಿ ಅಂತ, ಇನ್ನಷ್ಟು ಹ್ಯಾಪಿಯಾಗಿರ್ಲಿ ಅಂತ ಆಶಿಸ್ರಿ. ಅದ ಬಿಟ್ಟ ಅದ್ಯಾಕ್ ಅದಾರ ಇದ್ಯಾಕ್ ಅದಾರ ಅಂತ ಹೇಳಿ ಉರ್ಕೊಳಕ್ ಹೋಗ್ಬೇಡ್ರಿ. ಉರ್ಕೊಂಡ್ರಪ್ಪ ಅಂದ್ರ ಮ್ಯಾಗ ನಿಮಗ್ ಗುರ್ಸೋನು ಕುಂತಿರ್ತಾನ. ಅದಕ್ಕೆ ಹೇಳ್ತೀನಿ, ಹೊಸದಾಗಿ ನೋಡತ್ತಿದ್ದ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಒಂದ ಲೈಕ್ ಕೊಡೋದು ನಮ್ಮ ಮತ್ತ ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ಮಾತಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ವಿಡಿಯೋ ಮಾಡಿಂದ ವಿಡಿಯೋ ಮಾಡಿ. ವ್ಯೂಸ್ ಇತ್ತೀಚೆಗೆ ಅಂತ ತುಂಬಾ ಕಡಿಮೆ ಆಗ್ಬಿಟ್ಟವು. ತಲೆ ಕೆಡ್ಸ್ಕೊಳಂಗಿಲ್ಲ, ಮಾಡಿ ಕೆಲಸ ಐತಿ, ದಿನ ಮಾಡೇ ಮಾಡ್ತೀನಿ. ಕಡಿಮೆ ಅಲ್ಲಿ ಹೆಚ್ಚಾಗಿ ನೋಡ್ ಒಂದಲ್ಲ ಒಂದಿನ ನಮ್ಗೂ ನಾನು ವಾಟ್ಸಪ್ ಸ್ಟೇಟಸ್ನಾಗ ಹಾಕೋ ತರ ಯೂಟ್ಯೂಬಿನ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಇಲ್ಲ ಬಿಡಿ ಪರವಾಗಿಲ್ಲ. ಸಬ್ಸ್ಕ್ರೈಬ್ ಅಂತೂ ಮಾಡಿದ್ರೆ ಮರಿಬೇಡಿ. ಸದ್ಯಕ್ಕೆ ಮಲ್ಕೊಂಡಾರ. ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಜಾಸ್ತಿ ಮಾತಾಡಕತ್ತಿದ್ರೆ ನನ್ನ ಆವಾಜಿಗೆ ಅವ್ರು ಎತ್ಕೊಂಡಿರ್ತಾರ. ಥ್ಯಾಂಕ್ ಯು ಸೋ ಮಚ್.